ಕೆಲವೊಬ್ಬರಿಗೆ ಸಂಶಯ ಇರುತ್ತೆ. ಶ್ರೀಕೃಷ್ಣನೇ ರಾಸಲೀಲೆ ಮಾಡ್ದ ಗೋಪಿಕೆಯರ ಜೊತೆಲಿ, ಮತ್ತೆ ರಾಧೆಯನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟ. ಮತ್ತೆ ಅವನು ರಾಧೆನ ಭೇಟಿ ಆಗಲಿಲ್ಲ. ಅವರೇ ಆ ಥರ ಇರಬೇಕಾದ್ರೆ ನಾವು ಕೃಷ್ಣನ ಥರನೇ ನಾವು ಆ ಥರನೇ ಅನ್ನುವಂಥದ್ದು ಒಂದು ಉಡಾಫೆ ಮಾತಾಡ್ತಾರೆ. ಅಂಥವ್ರಿಗೆ ಏನಂತ, ಕೃಷ್ಣ ಅಂದರೆ ಅವನು ಭಗವಂತ, ಸರ್ವಶಕ್ತ. ನಾವು ಮಾಯೆಯಲ್ಲಿರ್ತೀವಿ, ಭಗವಂತನ ಮಾಯೆ ಇರಲ್ಲ. ಮತ್ತು ಆ ಗೋಪಿಕಾ ಸ್ತ್ರೀಯರೆಲ್ಲ ಯಾರು? ಅವನು ತಾನು ಭೂಮಿ ಮೇಲೆ ಹುಟ್ಟಬೇಕಾದ್ರೇ ಎಲ್ಲರಿಗೂ ಅವನಿಗೆ ಯಾರ್ಯಾರು ಬೇಕಾಗಿರುತ್ತೋ ಅವ್ರಿಗೆಲ್ಲ ಹೇಳ್ತಾನೆ, ನಾನು ಈಗ ಭೂಲೋಕದಲ್ಲಿ ಹುಟ್ಟುತ್ತಾ ಇದ್ದೀನಿ, ನೀವು ನನ್ನ ಜೊತೇಲಿ ಬಂದು ಧರ್ಮ ಸಂಸ್ಥಾಪನೆಗೆ ನೀವು ಒಂದು ಇದು ಮಾಡಬೇಕು ಅಂತೇಳಿ ಹೇಳ್ತಾನೆ. ಹಾಗೆ ಅವನು ರಾಮಾವತಾರದಲ್ಲಿದ್ದಾಗ, ಮಹಾವಿಷ್ಣು ಭಗವಂತ ರಾಮಾವತಾರದಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ, ವನವಾಸಕ್ಕೆ ಹೋಗಿದ್ದಾಗ ಸೀತಾ ಅಪಹರಣ ಆಗಿರುತ್ತೆ. ಆಗ ರಾಮ ವೇದನೆ ಮಾಡ್ಕೋತಾ ಇರ್ತಾನೆ, ತುಂಬ ವೇದನೆಯಲ್ಲಿರ್ತಾನೆ. ಸೀತೆ ಎಲ್ಲೋದ್ಲು ಅಂತ ವೇದನೆಯಲ್ಲಿರಬೇಕಾದ್ರೆ, ಅವತ್ತು ಹುಣ್ಣಿಮೆ ದಿವಸ ಅಷ್ಟು ವೇದನೆಯಲ್ಲಿ ಇರಬೇಕಾದ್ರೆ ಗಿಡ ಮರಗಳಿಗೆಲ್ಲ ಮಾತಾಡಿಸ್ತಾರಂತೆ, ನೈದಿಲೆಗಳಿಗೆಲ್ಲ ಮಾತಾಡಿಸ್ತಾರಂತೆ. ನನ್ನ ಸೀತೆಯನ್ನು ನೋಡಿದ್ದೀರಾ ಅಂತ ಚಂದ್ರನಲ್ಲೂ ಕೇಳ್ತಾರಂತೆ. ಆ ಹುಣ್ಣಿಮೆ ದಿವಸ ಚಂದ್ರ ಏನು ಮಾಡ್ತಾನಂತೆ, ಅವನಿಗೆ ಎಷ್ಟು ಜನ ನಕ್ಷತ್ರಗಳೆಲ್ಲ ಅವನ ಮಡದಿಯರು ಅಂತ, ಪತ್ನಿಯರು ಅಂತ. ಅವನ ಭಾವನೆ ಹೇಗೆ ಬರುತ್ತೆ ಅಂತಂದರೆ, ಲೋಕಕ್ಕೆ ಒಡೆಯನಾದ ಮಹಾವಿಷ್ಣು ರಾಮನ ಅವತಾರದಲ್ಲಿ ಬಂದು ವನವಾಸ ಮಾಡ್ತಾ ಇದ್ದಾನೆ. ಅದರಲ್ಲೂ ಅವನು ತನ್ನ ಏಕೈಕ ಪತ್ನಿ ಅಪಹರಣ ಆಗೋಗಿದೆ. ಅವನ ಮನಸ್ಸಲ್ಲಿ ಹಾಗೆ ಅಂದ್ಕೊಳ್ಳೋದವನು, ನಾನೇ ನೋಡು ಇಂಥ ಬೆಳದಿಂಗಳಲ್ಲಿ ನನ್ನ ಇಷ್ಟೂ ಜನ ಪತ್ನಿಯರಲ್ಲಿ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ಒಂದು ಸ್ವಲ್ಪ ಹೆಮ್ಮೆ ಪಟ್ಕೋತಾನಂತೆ. ಆ ಪಟ್ಕೊಂಡಂಥ ಸಂದರ್ಭಕ್ಕೆ ಆ ಮಹಾವಿಷ್ಣು ಅಂದ್ಕೊಳ್ಳೋದು ಏನು ಅಂದರೆ, ಕೃಷ್ಣಾವತಾರದಲ್ಲಿ ಬಂದು ನಾನು 16,000 ಏನು ಈ ಗೋಪಿಕೆಯರು ಇರ್ತಾರಲ್ಲ, ನರಕಾಸುರನಿಂದ ಬಿಡಿಸ್ಕೊಂಡು ಬಂದಾಗ ನರಕಾಸುರನನ್ನು ಸಂಹಾರ ಮಾಡಿ ಬಿಡಿಸ್ಕೊಂಡು ಬಂದು ಅವ್ರನ್ನ ಸ್ವಗೃಹ ಕಳಿಸ್ತಾನೆ, ಅವ್ರ ತಂದೆ ತಾಯಿ ಇರೋ ಜಾಗಕ್ಕೆ ಕಳಿಸ್ದಾಗ ರಾಜ ಅವ್ರನ್ನ ತಿರಸ್ಕಾರ ಮಾಡ್ಬಿಡ್ತಾನೆ. ಯಾಕಂದರೆ ನೀವೆಲ್ಲ ಬೇರೆಯವ್ರ ಹತ್ರ ಇದ್ದು ಬಂದವರು, ನರಕಾಸುರನ ಹತ್ರ ಇದ್ದು ಬಂದವರು, ನಿಮ್ಮನ್ನ ಯಾರು ಮದುವೆ ಆಗ್ತಾರೆ ಅಂತ ಹೇಳಿ ತನ್ನ ಪುತ್ರಿಯರನ್ನ, ಅಷ್ಟು ಜನ ಪುತ್ರಿಯರನ್ನ ತಿರಸ್ಕಾರ ಮಾಡ್ತಾನೆ. ತಿರಸ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಅವರು ಗೋಳಾಡ್ತಾ ಇರ್ಬೇಕಾದ್ರೆ ಕೃಷ್ಣ ಹೇಳ್ತಾನೆ ಏನಂತ, ಯಾರು ಮದುವೆ ಆಗಲಿಲ್ಲ ಅಂದರೆ ಏನಾಯ್ತು, ನಾನು ಮದುವೆ ಆಗ್ತೀನಿ ಅಂಥೇಳಿ. ಅವರೆಲ್ಲ ಯಾರು ಅಂದರೆ, ಈ ಗೋಪಿಕೆಯರು ನರಕಾಸುರನ ಹತ್ರ ಇದ್ದವರು ಯಾರು ಅಂತಂದರೆ ಋಷಿ ಮುನಿಗಳು. ಮಾಯೆ ಇಲ್ಲ ಅವ್ರಿಗೆ. ಹಾಗಾಗಿ ರಾಧೆ ಬಂದು ಮಹಾಲಕ್ಷ್ಮಿ ಅವತಾರ, ಸಾಕ್ಷಾತ್ ಮಹಾಲಕ್ಷ್ಮಿ ಅವತಾರ. ಆಕೆ ಮಹಾವಿಷ್ಣುವಿನ ಪತ್ನಿ. ಮತ್ತು ಗೋಪಿಕೆಯರು, ಅಲ್ಲಿದ್ದಂಥ ಗೋಪಿಕೆಯರು, ಬೃಂದಾವನದಲ್ಲಿ ಇದ್ದಂಥ ಗೋಪಿಕೆಯರು, ಅವರು ಎಲ್ಲ ಅಷ್ಟೇ ಋಷಿ ಮುನಿಗಳ ಥರ. ಅವರಿಗೆ ಒಂದು ಮಾಯೆ ಅನ್ನೋದನ್ನು ಕಳಿಸ್ಬಿಟ್ಟಿರ್ತಾನೆ. ಹಾಗಾಗಿ ಅವರು ಕೃಷ್ಣ ಹೋದಾಗಲೂ ಅವ್ರಿಗೆ ಅನಿಸಲ್ಲ, ಅವನು ಎಲ್ಲಾದರೂ ಹೋಗಲಿ, ಅವನ ಕರ್ತವ್ಯ ಮಾಡೋಕ್ಕೆ ಅವನು ಹೋಗಿದ್ದಾನೆ, ಅವನು ಹೋಗಿ ಅವನದು ಯಶಸ್ಸಾಗಲಿ, ಅವನಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ರಾಗಲಿ, ಅಯ್ಯೋ ನನ್ನನ್ನು ಕೃಷ್ಣ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ವಿರಹ ವೇದನೆ, ನನ್ನ ಮೋಸ ಮಾಡ್ದ, ಆ ಭಾವನೆನೇ ಇಲ್ಲ. ಯಾಕಂದರೆ ಆ ಮಾಯೆ ಅನ್ನೋದನ್ನು ಕಳಿಸಿರ್ತಾನೆ ಕೃಷ್ಣ. ಯಾಕಂದರೆ ಅವರ ವಸ್ತ್ರ ಅಪಹರಣ ಮಾಡೋದು ಅಂತಂದರೆ ಅವರ ಮಾಯೆಯನ್ನು ಕಳಿಸಿದ್ದು ಅಂತ. ಮತ್ತು ಯಾಕೆ ಅಷ್ಟು ಜನ ಗೋಪಿಕೆಯರನ್ನು ಅವನು ಮದುವೆ ಆಗಿದ್ದು ಅಂತಂದರೆ, ಅವರು ಈ ವಿಡಿಯೋನ ನೀವು ಫುಲ್ಲು ನೋಡಿದ್ರೇ ಅರ್ಥ ಆಗೋದು. ಸುಮಾರು ಜನ ಈ ಹೆಣ್ಮಕ್ಳನ್ನ, ಕೆಟ್ಟ ಗಂಡಸರಿರ್ತಾರಲ್ಲ, ಅವರೆಲ್ಲನೂ ಏನು ಮಾಡೋರಂತೆ, ಚುಡಾಯಿಸೋದು ಮಾಡಿದಾಗ, ಏಯ್ ಯಾಕೆ ಚುಡಾಯಿಸ್ತೀರಾ, ಅವಳು ನನ್ನ ಹೆಂಡತಿ, ಯಾಕೆ ಚುಡಾಯಿಸ್ತೀರಾ, ಹೀಗೆ ಹೇಳ್ಕೊಂಡು ಬರ್ತಿದ್ನಂತೆ ಎಲ್ಲರಿಗೂ. ಯಾರಾದರೂ ಗೋಪಿಕೆಯರು ಈ ಬೃಂದಾವನದಲ್ಲಿ ಅವರು ನೀರು ತರಕ್ಕೆ ಹೋಗೋದು, ಮೊಸರು ಮಾರಕ್ಕೆ ಹೋಗೋದು, ಮತ್ತು ಬೆಣ್ಣೆ ಅವೆಲ್ಲ ಮಾರಕ್ಕೆ ಹೋಗ್ತಾರಲ್ಲ, ಅವ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರಲ್ಲ ಹೆಣ್ಮಕ್ಳು, ಅವ್ರಿಗೆ ಯಾರಾದರೂ ಏನಾದರೂ ತೊಂದರೆ ಕೊಟ್ಟರೆ, ಏಯ್ ಅವಳು ನನ್ನ ಹೆಂಡತಿ, ಅವಳು ನನ್ನ ಪತ್ನಿ ಅಂದ್ರೆ ಹೀಗೆ ಹೇಳ್ತಿದ್ದಂತೆ. ಹಿಂಗೆ ಹೇಳಿ ಆಕರ್ಷಿತನಾಗ್ತಿದ್ದಂತೆ, ಹೆಣ್ಮಕ್ಳಿಗೆ ಆಕರ್ಷಿತನಾಗ್ತಿದ್ದಂತೆ. ಅಷ್ಟು ಮಾತ್ರ ಅಲ್ಲ, ಅವನು ಕಾಳಿಂಗ ಮರ್ದನ ಆಗಲಿ, ಮತ್ತು ಗೋವರ್ಧನ ಗಿರಿ ಇದನ್ನೆಲ್ಲ ಸಣ್ಣವನಿದ್ದಾಗಲೇ ಮಾಡಿರುವಂಥದ್ದು, ಮತ್ತು ಪೂತನಿನ ಸಾಯಿಸಿರುವಂಥದ್ದಾಗಲಿ. ಆ ಜನಗಳಿಗೆ ಏನು ಅನಿಸ್ತಿತ್ತು ಅಂದರೆ, ಆ ನಂದ ಗೋಕುಲದಲ್ಲಿರೋ ಜನಗಳಿಗೆ ಏನು ಅನಿಸ್ತಿತ್ತು ಅಂದರೆ,
ಇವನಿದ್ದಾನೆ ಬಿಡು, ನಮ್ಗೆ ಯಜಮಾನ ಇದ್ದಂಗಿದ್ದಾನೆ. ಹಿರಿಯರಾಗ್ಲಿ, ಹೆಣ್ಮಕ್ಳಾಗ್ಲಿ, ವಯಸ್ಸಾದವ್ರು, ಎಲ್ಲರಿಗೂ, ಚಿಕ್ಕವ್ರಿಗಾಗ್ಲಿ ಎಲ್ಲ, ಓ ಕೃಷ್ಣ ಇದ್ದಾನೆ ಬಿಡು ನೋಡ್ಕೊಳ್ತಾನೆ, ಕೃಷ್ಣ ಇದ್ದಾನೆ ಬಿಡು ನೋಡ್ಕೊಳ್ತಾನೆ. ಹೀಗಾಗಿ ಅವನು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವನು ದೇವ್ರ ತರ ತಿಳ್ಕೊಂಬಿಟ್ಟಿದ್ರು ಅವನ್ನ. ಮತ್ತೆ ಆ ಗೋಪಿಕೆಯರಿಗೂ ಅಷ್ಟೇನೆ, ಅವ್ರಿಗೆ ಮಾಯೆ ಅನ್ನೋದೇ ಇರೋದಿಲ್ಲ. ಆ ರೀತಿ ಭಾವನೆ, ಒಂದು ಅಟ್ಯಾಚ್ಮೆಂಟ್ ಕೃಷ್ಣನ ಜೊತೆ ಅವನು. ಆ ರೀತಿ ಅವನು ತನ್ನ ಗೋಪಿಕೆಯರಿಗೆ ಆ ರೀತಿ ಮಾಡಿರ್ತಾನೆ. ಎಷ್ಟೋ ವರ್ಷಗಳಾದರೂ ಅವ್ರನ್ನ ನೋಡಕ್ಕೂ ಹೋಗಲ್ಲ, ಆದರೂ ಅವರು ಯಾವ ರೀತಿನೂ ಬೇಜಾರು ಮಾಡ್ಕೋತಾ ಇರಲಿಲ್ಲ. ಕೃಷ್ಣ ಬಂದು ನೋಡಬೇಕು ಅನ್ನೋದಿತ್ತು, ಅವನನ್ನೇ ಆರಾಧನೆ ಮಾಡ್ತಾ ಇದ್ರು ಈ ಗೋಪಿಕೆಯರು. ಅವನ ಒಳಿತಿಗಾಗಿ ಇರ್ತಾ ಇದ್ರು. ಮಾಯೆ ಅನ್ನೋದು ಯಾವ ರೀತಿ ನೋಡಿ. ಹಾಗಾಗಿ ಚಂದ್ರ ಈ ಥರ ಮಾಡಿದ್ನಲ್ಲ, ನಕ್ಕು ಬಿಡ್ತಾನಂತೆ ಚಂದ್ರ ರಾಮನ ನೋಡಿ. ಆ ಭಾವನೆ ಬಂದ್ಬಿಟ್ಟಿರುತ್ತೆ ರಾಮನ್ಗೆ. ಹಾಗಾಗಿ ಅವನು ನೆಕ್ಸ್ಟ್ ಕೃಷ್ಣನ ಅವತಾರದಲ್ಲಿ ಈ ಋಷಿ ಮುನಿಗಳೇ ಗೋಪಿಕೆಯರಾಗ್ತಾರಂತೆ. ನರಕಾಸುರನನ್ನು ಸಂಹಾರ ಮಾಡಿದ್ಮೇಲೆ ಅಪಹರಣ ಮಾಡಿರ್ತಾರಲ್ಲ ರಾಜಕುಮಾರಿಯರನ್ನ, 16,000 ಜನ ರಾಜಕುಮಾರಿಯರನ್ನ ಕರ್ಕೊಂಡು ಬಂದಾಗ ಅವ್ರ ತಂದೆ ರಿಜೆಕ್ಟ್ ಮಾಡಿದಾಗ ಅವರನ್ನೆಲ್ಲರನ್ನೂ ಮದುವೆ ಆಗಿ ಅವನು ಹುಣ್ಣಿಮೆ ದಿವಸ ಪ್ರತಿಯೊಬ್ಬರಿಗೂ ಒಂದೊಂದು ಕೃಷ್ಣ ಆಗಿ ಅವನು ಆಗ ಬೆಳದಿಂಗಳಲ್ಲಿ ರಾಸಲೀಲೆ ಹಾಡುವಂಥದ್ದು. ಮತ್ತು ನಾವು ಕೃಷ್ಣನ ತುಂಬ ಉಡಾಫೆಯಾಗಿ ಮಾತಾಡಬಾರ್ದು. ಏನೋ ಅವನು ಅಷ್ಟು ಜನ ಗೋಪಿಕೆಯರು ಹಾಗೆ ಹೀಗೆ ಅಂತ ಮಾತಾಡಬಾರ್ದು. ಯಾಕಂದರೆ ಅವನು ನೋಡಿ ಕಂಸನನ್ನು ವಧೆ ಮಾಡಿದ, ಜರಾಸಂಧನನ್ನು ಕಡೆಗೂ ಭೀಮನ ಮೂಲಕ ಕೊಂದ. ಇವೆಲ್ಲ ನಾವು ಸಾಮಾನ್ಯ ಮನುಷ್ಯರು ಮಾಡೋಕ್ಕಾಗುತ್ತಾ? ಆಗೋದೇ ಇಲ್ಲ. ಅವನು ಮಾಡಿರುವಂಥ ಒಂದೊಂದು ರಾಜನೀತಿಗಳು ಮನುಷ್ಯರಾದವ್ರಿಗೂ ಮಾಡೋಕ್ಕಾಗಲ್ಲ. 10 ಜನ ಹೆಂಡತಿಯರಿಗೂ 10 ಮಕ್ಕಳಿದ್ರು ಅವ್ರನ್ನೆಲ್ಲರನ್ನೂ ಕಾಪಾಡಿದ. ಮತ್ತು ಅವನಿಗೆ ಅವನದು ಸೈನ್ಯ ನೋಡಿ ಎಷ್ಟು ದೊಡ್ಡದು. ಇಡೀ ಭರತ ವರ್ಷದಲ್ಲೇ ಅವನದೇ ಸೈನ್ಯ ದೊಡ್ಡದು. ಅವನು ದಕ್ಷ ಆಡಳಿತಗಾರನಾಗಿದ್ದ. ಎಲ್ಲಿ ಧರ್ಮ ಇರುತ್ತೋ ಅಲ್ಲೆಲ್ಲರಿಗೂ ಕಾಪಾಡ್ದ. ಅವನ ಹೆಸರು ಸ್ಮರಣೆ ಮಾಡಿದಾಗ ದ್ರೌಪದಿಗೆ ವಸ್ತ್ರಾಪಹರಣ ಆದಾಗ ಬೇಕಾದಷ್ಟು ಸೀರೆಯನ್ನು ಕೊಟ್ಟ. ಮತ್ತೆ ಕಾಡಲ್ಲಿ ಅವರು ವನವಾಸ ಮಾಡ್ತಾ ಇರ್ಬೇಕಾದ್ರೆ ಧರ್ಮರಾಯನಿಗೆ ಹೇಳ್ದ, ಈ ಥರ ಅಕ್ಷಯ ಪಾತ್ರೆ, ನೀವು ಸೂರ್ಯನ ಉಪಾಸನೆ ಮಾಡಿ ಅಕ್ಷಯ ಪಾತ್ರೆ ಪಡ್ಕೊಳ್ಳುವಂಥದ್ದಾಗಲಿ, ಪ್ರತಿ ಸಲಿನೂ ಅವ್ರನ್ನ ಕಾಪಾಡಿದ್ದಾಗಲಿ, ಮತ್ತು ಧರ್ಮದಿಂದ ಇರೋರನ್ನ ಕಾಪಾಡ್ದ. ಮತ್ತು ಈ ಕೌರವರನ್ನೆಲ್ಲ ನಾಶ ಮಾಡಿದ್ದು ಯಾಕಂದರೆ ಹಳೆ ನೀರು ಹೋಗಿ ಹೊಸ ನೀರು ಬರಲಿ, ಹೊಸ ವೃಕ್ಷ ಬರಲಿ, ಹಳೆ ವೃಕ್ಷ ಹೋಗಿ ಹೊಸ ವೃಕ್ಷ ಬರಲಿ ಅಂತ. ಇದರಲ್ಲಿ ಪಾಂಡವರಿಗೆ ಯಾವುದೇ ಅನುಕೂಲ ಆಗಿಲ್ಲ. ಧರ್ಮಕ್ಕೋಸ್ಕರ ಅವರು ಇಷ್ಟೆಲ್ಲ ಯುದ್ಧ ಮಾಡಿದ್ರು. ತಮ್ಮ ಸ್ವಂತ ಮಕ್ಕಳನ್ನು ಕಳ್ಕೊಂಡ್ರು 5 ಜನನ್ನು. ಹಾಗಾಗಿ ಕೃಷ್ಣನ ಯಾರು ಉಡಾಫೆಯಿಂದ ಮಾತಾಡಬಾರ್ದು. ಹಾಗಾಗಿ ಕೃಷ್ಣನ ಯಾರು ಉಡಾಫೆಯಿಂದ ಮಾತಾಡಬಾರ್ದು. ರಾಮನ ಅವತಾರದಲ್ಲಿ ಯಾವ ರೀತಿ ಆದರ್ಶ ಜೀವನ ನಡೆಸ್ದ, ಸೀತೆಯನ್ನು ಕಾಡಿಗಟ್ಟದ, ಮತ್ತು ಅಗ್ನಿ ಪ್ರವೇಶ ಮಾಡಿಸ್ದ, ಅಷ್ಟು ಕಟ್ಟುನಿಟ್ಟಾಗ ಇದ್ದಾಗ ವಾಲ್ಮೀಕಿಗೆ ಇದಾಯ್ತಂತೆ. ಆ ಕತೆ ಬರಿತಾ ಇರ್ಬೇಕಾದ್ರೆ ಫಸ್ಟ್ ವಾಲ್ಮೀಕಿ ಕತೆ ಬರೆದ್ಮೇಲೆ ಅದು ಎಲ್ಲ ನಡೆದಿರೋದು. ರಾಮ ಬರ್ತಾನೆ ಹುಟ್ಟತಾನೆ ಅಂತ ಎಲ್ಲ ಒಂದು ಸಂಕ್ಷಿಪ್ತ ಮಾಹಿತಿ ತಗೊಂಡ ಮೇಲೆ ಅವನು ಯಾವಾಗ ಕತೆ ಬರಿತಾ ಇರ್ತಾನಲ್ಲ ಅದೇ ತೀರ ಇಲ್ಲಿ ಸ್ಟೋರಿ ಆಗ್ತಾ ಇರುತ್ತೆ ರಾಮಾಯಣ. ಹಾಗಾಗಿ ನಾವು ಈ ಮಾಯೆಯಲ್ಲಿ ಇದ್ದೀವಿ, ಆದರೆ ಭಗವಂತ ಮಾಯೆಯಲ್ಲಿಲ್ಲ. ಗೋಪಿಕಾಸ್ತ್ರೀಯರು ಅಷ್ಟೇ, ಅವರೆಲ್ಲನೂ ಋಷಿ ಮುನಿಗಳು. ಅವರು ಈ ರೀತಿ ಒಂದು ಆಯ್ತಲ್ಲ ಈ ಇನ್ಸಿಡೆಂಟು, ಚಂದ್ರ ನೋಡಿ ನಕ್ಕಿದ ನೋಡಿ, ಅದಕ್ಕಾಗಿ ಅವನು ಕೃಷ್ಣನ ಅವತಾರದಲ್ಲಿ ಈ ರೀತಿ ಎಲ್ಲ ಮಾಡಿದ್ದು ಒಂದು ನಿಮಿತ್ತ ಮಾತ್ರ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಭಗವಂತ ಸರ್ವಶಕ್ತ, ಸರ್ವವ್ಯಾಪಿ. ಅದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ, ಯಾವ ರೀತಿ ಭಗವಂತ ಸರ್ವವ್ಯಾಪಿ ಅನ್ನೋದನ್ನ ಹೇಳ್ತೀನಿ. ಹಾಗಾಗಿ ನಾವು ನಮಗೆ ಕಾಣದಿರುವಂತ ಒಂದು ಅದೃಶ್ಯ ಶಕ್ತಿಗೆ ನಾವು ನಮಸ್ಕಾರ ಮಾಡಬೇಕು, ಇದನ್ನ ಸಲ್ಲಿಸ್ಬೇಕು. ಹಾಗಾಗಿ ನಾವು ಉಡಾಫೆಯಿಂದ ಮಾತಾಡಬಾರ್ದು. ಕೃಷ್ಣ ಆ ಥರ ಈ ಥರ ಅಂತ. ಕೃಷ್ಣನ ಅವತಾರವೇ ತುಂಬ ಬಲಿಷ್ಠವಾದದ್ದು, ತುಂಬ ಶ್ರೇಷ್ಠವಾದಂಥದ್ದು.